ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಥರ ವಿಡಿಯೋ ನನ್ನ ಚಾನಲಲ್ಲಿ ಇರಲಿಲ್ಲ, ಹಾಗಾಗಿ ಈ ವಿಡಿಯೋ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತೇನೆಂದರೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದರು, ಫ್ರೆಂಡ್ ಮತ್ತು ಅಕ್ಕ. ಹಾಗಾಗಿ ನಮ್ಮ ತೋಟದಲ್ಲೇ ಬೇಬಿ ಕಾರ್ನ್ ಇತ್ತು, ಅದನ್ನೇ ಕಿತ್ಕೊಬಂದು ಒಂದು ಸಿಂಪಲ್ಲಾಗಿ ರೆಸಿಪಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ವಿ. ಬೇಬಿ ಕಾರ್ನ್ ಅಂದರೆ ನನಗಂತೂ ತುಂಬ ಇಷ್ಟ. ಬಟ್ ಇದನ್ನೆಲ್ಲ ಹೇಗೆ ಬೆಳೀತಾರೆ ಅಂತ ನನಗೆಲ್ಲ ಗೊತ್ತಿರಲಿಲ್ಲ ಮುಂಚೆ ಎಲ್ಲ. ಇವಾಗ ಮದುವೆ ಆದಮೇಲೆ ನಮ್ಮ ಮಾವ ಎಲ್ಲ ಫಾರ್ಮರ್ ಅಲ್ವಾ, ಹಾಗಾಗಿ ನಂಗೆ ಸ್ವಲ್ಪ ಐಡಿಯಾ ಬಂತು. ಇವಾಗ ಬೇಬಿ ಕಾರ್ನ ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಆಲ್ರೆಡಿ 4 o'clock ಆಗಿತ್ತು. ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ಲ, ಹಾಗಾಗಿ ಈ ರೆಸಿಪಿನ ಟ್ರೈ ಮಾಡೋಣ ಅಂತ. ನೋಡಬೇಕು, ಇನ್ನೂ ಹೇಗಾಗುತ್ತೋ ಗೊತ್ತಿಲ್ಲ. ನಾವು ಯಾವತ್ತೂ ಮನೇಲೆಲ್ಲ ಏನು ಮಾಡಿರಲಿಲ್ಲ. ಕಿತ್ಕೊಳ್ಳೋಕ್ಕೆ ಹೋಗೋಕ್ಕೆ ಭಯ ನನಗೆ, ಎಲ್ಲಿ ಏನಾದರೂ ಹಾವು ಆ ಥರ ಎಲ್ಲ ಇರುತ್ತೆ ಅಂತ ಹೆದ್ರ್ಕೊಂಡು ಹೋಗ್ತಾಯಿದ್ದೆ. ನಾನು ಈ ಥರ ಎಲ್ಲ ಓಡಾಡಿರಲಿಲ್ಲಲ್ಲ ಮುಂಚೆ ಎಲ್ಲ, ಹಾಗಾಗಿ ಸ್ವಲ್ಪ ಭಯ. ಹಳ್ಳಿನಲ್ಲೇ ಇದ್ದವ್ರಿಗೆ ಈ ಥರ ಎಲ್ಲ ಏನು ಹೊಸದು ಅಂತ ಅನಿಸಲ್ಲ, ಆರಾಮಾಗಿ ಓಡಾಡ್ತಾರೆ. ನಾವು ಜಾಸ್ತಿ ಓಡಾಡಿರಲ್ಲ, ಭಯ ಎಲ್ಲಿ ಮುಳ್ಳು ಆ ಥರ ಎಲ್ಲ ಇರುತ್ತೆ ಅಂತ. ಸೈಡಲ್ಲಿ ಹತ್ರ ಯಾವುದು ಕೈಗೆ ಸಿಗುತ್ತೆ ಅದನ್ನು ಕಿತ್ಕೊಂಡು ಬಂದಿದ್ದು. ಬೇಬಿ ಕಾರ್ನು ಫ್ರೆಶ್ ಆಗಿರೋದ್ರಿಂದ ಚೆನ್ನಾಗಿತ್ತು ತುಂಬಾ. ಇವಾಗ ತೊಗೊಂಡು ಮನೆಗೆ ಬಂದ್ವಿ. ಮಾಮೂಲಿ ಜೋಳ ಎಲ್ಲ ಹೇಗೆ ಸುಳ್ತೀವೋ ಅದೇ ಥರನೇ, ತುಂಬ ಚಿಕ್ಕದು ಎಳೆದು ಅಂತೆಲ್ಲ ಹೇಳ್ತಾರಲ್ಲ ಆ ಥರದ್ದು. ತುಂಬ ಚೆನ್ನಾಗಿತ್ತು. ಇದು ನಮ್ಮ ತೋಟದಲ್ಲೇ ಬೆಳೆದಿರೋದ್ರಿಂದ ಇನ್ನೂ ಖುಷಿ ಇದನ್ನು ಟ್ರೈ ಮಾಡೋಕ್ಕೆ. ಮಕ್ಕಳು 3 ಜನ ಮಕ್ಕಳಿದ್ದಿದ್ದು, 3 ಜನನೂ ಸಿಕ್ಕಾಬಟ್ಟೆ ತರಲೆ ಮಾಡ್ತಿದ್ರು. ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳನ್ನ ಇಟ್ಕೊಂಡು ಕುಕ್ ಮಾಡೋದು ಎಷ್ಟು ಕಷ್ಟ ಅಂತ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ, ಅಂದರೆ ಸಿಪ್ಪೆ ಎಲ್ಲ ಸುಲಿದು. ಒಂದು 10ರಿಂದ 12 ತೊಗೊಂಡಿದ್ವಿ ನಾವು. ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು, ಯಾಕಂದರೆ ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತೀವಲ್ಲ ಹಾಗಾಗಿ. ಇವಾಗ ನಾನು ಕ್ವಿಕ್ಕಾಗಿ ಸಿಂಪಲಾಗಿ ರೆಸಿಪಿ ಕೂಡ ತೋರಿಸ್ತೀನಿ. 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದಿ. ಫಸ್ಟು 2 ಸ್ಪೂನ್ ಮೈದಾ ಹಿಟ್ಟು. ಮಗುನ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದರಿಂದ ತೀಟೆ ಮಾಡ್ತಾ ಇದ್ದಾನೆ ಅಕ್ಕನ ಮಗ. ನೀವು ಈ ವಿಡಿಯೋದಲ್ಲಿ ಮಧ್ಯ ಈ ಥರದ್ದೆಲ್ಲ ನೋಡ್ಬೋದು. ಕ್ರಿಸ್ಪಿಗೋಸ್ಕರ 1 ಸ್ಪೂನ್ ಅಕ್ಕಿ ಹಿಟ್ಟು, ಅದಾದಮೇಲೆ ಸ್ವಲ್ಪ ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು. ನೀವೊಂದು ಮೆಷರ್ಮೆಂಟ್ ಏನಿರುತ್ತೆ ಅದಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾವೊಂದು ಬೇಬಿ ಕಾರ್ನ್ ಒಂದು 10 ತೊಗೊಂಡಿದ್ವಿ, 10 ಬೇಬಿ ಕಾರ್ನಷ್ಟು, ಅದಕ್ಕೆ ನಾನು ಇಷ್ಟು ಮೆಷರ್ಮೆಂಟ್ ಮಾಡ್ತಾಯಿದ್ದೀವಿ. ಚಿಲ್ಲಿ ಪೌಡರ್ 1 ಸ್ಪೂನ್. ಇದು ಮನೆಯಲ್ಲೇ ಮಾಡಿರೋದು, ಸ್ಟ್ರಾಂಗ್ ಇದೆ, ಹಾಗಾಗಿ 1 ಸ್ಪೂನ್ ಮಾತ್ರ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಇವಾಗ ಸಾಲ್ಟ್ ಹಾಕ್ಬಿಟ್ಟು ಜಸ್ಟ್ ಹಂಗೆ ಮಿಕ್ಸ್ ಮಾಡ್ತಾಯಿದ್ದೀವಿ. ನೀರೆಲ್ಲ ಇನ್ನೂ ಆ್ಯಡ್ ಮಾಡಿಲ್ಲ. ಆಮೇಲೆ ನೋಡ್ಕೊಂಡು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡ್ರೆ ಆಯಿತು ಅಂತ. ಫಸ್ಟು ಈ ಥರ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದೇ ಸಲ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ನೀಟಾಗಿ ಮಿಕ್ಸ್ ಮಾಡೋದಕ್ಕೆ ಸರಿಯಾಗಿ ಬರಲ್ಲ, ಹಾಗಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಎಣ್ಣೆ ಕೂಡ ಇಟ್ಟಿದ್ದೀನಿ ನಾನು, ಅದು ಕಾಯಿಲಿ ಚೆನ್ನಾಗಿ ಅಂತ. ಎಣ್ಣೆ ಜಾಸ್ತಿ ಹಾಕಿಲ್ಲ, ಯಾಕಂದರೆ ಆಯಿಲ್ನ ಡೀಪ್ ಫ್ರೈ ಮಾಡಿದ್ದು ಯೂಸ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಇವಾಗ ನೀಟಾಗಿ ಕಲಸಿಟ್ಕೊಂಡಿದ್ದೀನಲ್ಲ, ಅದನ್ನು ಒಂದು 10-15 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ವಿ. ಒಂದು ಮೀಡಿಯಮ್ ಸೈಜ್ ಆನಿಯನ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಾದ್ಮೇಲೆ ಒಂದೊಂದೇ ಈ ಥರ ಹಾಕ್ತಾ ಹೋಗೋಣ. ಒಂದೊಂದೇ ಹಾಕಬೇಕು, ಯಾಕಂದರೆ ಎಲ್ಲ ಹಾಕ್ಬಿಟ್ರೆ ಒಂದೇ ಸಲ ಹಾಕಿದ್ರೆ ಅದು ಫುಲ್ ಕಚ್ಕೊಳ್ಳುತ್ತೆ, ಆ ಥರ ಆಗುತ್ತೆ. ಹಾಗಾಗಿ ಒಂದೊಂದೇ ಹಾಕ್ತಾಯಿದ್ದೀನಿ. ಅದು ಬೇಯೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ನಿಧಾನಕ್ಕೆ ಬೇಯುತ್ತೆ. ನೀವು ಹಾಕುವಾಗ ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕಿ. ಹೈ ಫ್ಲೇಮ್ ಇದ್ದರೆ ಅದು ಎಲ್ಲಿ ಸಿಡಿಯುತ್ತೋ ಅಂತ ಅಷ್ಟೇ. ಹಾಕಾದ್ಮೇಲೆ ಒಂದು 2 ಮಿನಿಟ್ಸ್ ಅದನ್ನ ಹಾಗೆ ಬಿಡಿ. ಮಿಕ್ಸ್ ಮಾಡೋದು ನಾವು ಆ ಥರ ಎಲ್ಲ ಮಾಡಿದ್ರೆ ಅದು ಏನಾಗುತ್ತೆ, ತಳದಲ್ಲೆಲ್ಲ ಕಚ್ಕೊಂಡಿರುತ್ತೆ. ಹಾಗೆಯೇ ಒಂದು 2 ಮಿನಿಟ್ಸ್ ಹಾಗೆ ಬಿಟ್ಟರೆ ಅದು ಬೆಂದಿರುತ್ತಲ್ಲ, ಹಾಗಾಗಿ ನೀಟಾಗಿ ಮಗ್ಚಾಕ್ಬೋದು. ನಾವು 3 ಜನನೂ ಸೇರಿ ಮಾಡ್ತಾಯಿದ್ದಿದ್ದು, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ, ಕ್ರಿಸ್ಪಿಯಾಗಿ ಬರೋವರೆಗೂ. ಬಟ್ ಇದು ಯಾಕೋ ಅಷ್ಟು ಕ್ರಿಸ್ಪಿಯಾಗಿ ಬಂದಿಲ್ಲ ಅಂತ ಅಂದ್ಕೊತೀನಿ ನಾನು. ಯಾಕೆ ಅಂತ ಗೊತ್ತಾಗಲಿಲ್ಲ, ಏನು ಮಿಸ್ಟೇಕ್ ಆಗಿದೆ ಅಂತ ಕೂಡ ನನಗೆ ಗೊತ್ತಾಗಲಿಲ್ಲ.
ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಆ ಥರ ಆಗುತ್ತೆ. ಬಟ್ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಡ್ರೈ ತಿಂತೀವಲ್ಲ, ಈ ಥರ ಫ್ರೈ ಮಾಡಿರೋದು, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗ ಇಷ್ಟು ಫ್ರೈ ಆಗಿದೆ, ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಒಂದು ಟಿಶ್ಯೂ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಬೇಬಿಕಾರ್ನ್ಗಳನ್ನು ಹಾಕ್ಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಆಮೇಲೆ ಇದಕ್ಕೆ ಹೇಗೆ ಒಗ್ಗರಣೆ ಹಾಕೋದು, ಮಸಾಲೆ ಹಾಕೋದು ಅಂದ್ಬಿಟ್ಟು ತೋರಿಸ್ತೀನಿ. ಸುಮ್ಮನೆ ನಾವು ಅವತ್ತಿನ ಡೇ ಹೇಗೆ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಈ ರೆಸಿಪಿ ಟ್ರೈ ಮಾಡಲೇಬೇಕು ಆ ಥರ ಎಲ್ಲ ಏನೋ ಇಂಟೆನ್ಷನಿಂದ ತೋರಿಸ್ತಾ ಇಲ್ಲ. ಜಸ್ಟ್ ಒಂದು ಹ್ಯಾಪಿನೆಸ್ಸಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಡೀಪ್ ಫ್ರೈ ಮಾಡಿರೋದ್ರಿಂದ ಆಯಿಲ್ ಜಾಸ್ತಿ ಇರುತ್ತೆ ಅಂತ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 ಸ್ಪೂನ್ ಚಿಲ್ಲಿ ಪೌಡರ್, ಹಾಗೆ ಚಿಲ್ಲಿ ಸಾಸ್ 1 ಸ್ಪೂನ್, ಇದು ದೊಡ್ಡ ಸ್ಪೂನು ಹಾಗಾಗಿ ನಾನು 1 ಸ್ಪೂನ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಸೋಯಾ ಸಾಸ್ ಕೂಡ ಹಾಕ್ಕೊಂಡೆ, 2 ಸ್ಪೂನ್ ಹಾಕ್ಕೊಂಡೆ ಸೋಯಾ ಸಾಸ್ನ. ಟೊಮೆಟೊ ಸಾಸ್ ಜಾಸ್ತಿನೇ ಬೇಕಾಗುತ್ತೆ. ಇದು ನಾನು ಸ್ಟಾರ್ಟಿಂಗ್ ಇಷ್ಟು ಹಾಕ್ಕೊಂಡಿದ್ದೆ, ಬಟ್ ಆಮೇಲೆ ನಾವು ತೊಗೊಂಡಿದ್ದ ಕ್ವಾಂಟಿಟಿಗೆ ಕಡಿಮೆ ಅಂತ ಅನ್ನಿಸ್ತು. ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊಂಡ್ವಿ ನಾವು. ಇವಾಗ ನೀವು ಇದಕ್ಕೆ ಕಾರ್ನ್ಫ್ಲೋರ್ನ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ನಾವು ಅದನ್ನೇನು ಆ್ಯಡ್ ಮಾಡಿಲ್ಲ. 1 ಸ್ಪೂನ್ ವಿನೆಗರ್ ಕೂಡ ಆ್ಯಡ್ ಮಾಡ್ಕೊಂಡ್ವಿ. ಟೊಮೆಟೊ ಸಾಸು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಕ್ವಾಂಟಿಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಸಾಸ್ಗಳನ್ನೂ ಅಷ್ಟೇ, ನಾನು ಆವಾಗಲೇ ಹೇಳಿದಾಗೆ ಕ್ವಾಂಟಿಟಿ ಜಾಸ್ತಿ ಇದ್ದಿದ್ದರಿಂದ ಎಲ್ಲ ಸ್ಪೈಸಸ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಇವಾಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಸರ್ವ್ ಮಾಡೋದಷ್ಟೇ. ಟೇಸ್ಟ್ ವೈಸ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ನಾನು ಹೇಳಲ್ಲ, ಯಾಕಂದರೆ ನಾವೇ ಮಾಡಿರೋದ್ರಿಂದ ಹೆಂಗಿದ್ರೂ ಇಷ್ಟ ಆಗುತ್ತೆ. ಚೆನ್ನಾಗಿತ್ತು ಟೇಸ್ಟೇನು. ನಿಮಗೂ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಮಾಡಿರೋದ್ರಿಂದ ನಮಗೇನು ಮಾಡಿದರೂ ಚೆನ್ನಾಗಂತ ಅನಿಸುತ್ತೆ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು, ಹಾಗಾಗಿ ಖುಷಿ ಆಯಿತು. ನಿಮ್ಮ ಜೊತೆನೂ ಶೇರ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಅವ್ರ ಮನೆಗೆ ಕರೀತಾ ಇದ್ಲು, ಹಾಗಾಗಿ ಹೋಗೋಣ ರೆಡಿ ಆಗಿಬಿಟ್ಟು ಅಂತ ರೆಡಿ ಆಗ್ತಾಯಿದ್ದೀನಿ. ಸೊ ಅಕ್ಕ ಕೂಡ ಬಂದಿದ್ದರು, ನಾವಿಬ್ಬರು ಹೋಗಿದ್ವಿ ಅವ್ರ ಮನೆಗೆ. ನಾವು ಹೋಗಿದ್ದು ಆಫ್ಟರ್ನೂನ್ 3 o'clock 4 o'clock ಆಗಿತ್ತು ಅಂತ ಅನಿಸುತ್ತೆ. ಸೊ ಅಷ್ಟೊತ್ತಿಗೆ ಹೋಗಿದ್ದು. ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಡೋದು ಆಲ್ಮೋಸ್ಟ್ ಆ ಟೈಮ್ ಆಗೇ ಆಗುತ್ತೆ. ಮಕ್ಕಳು ಇರ್ತಾರಲ್ಲ, ಅವ್ರನ್ನ ಮೇಂಟೈನ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಇವಾಗ ರೆಡಿ ಆಗ್ತಾಯಿದ್ದೀನಿ. ರೆಡಿ ಆಗಿಬಿಟ್ಟು ಹೊರಡಬೇಕು. ಬೆಳಗ್ಗೆನೇ ಬಾ ಅಂತ ಕರೀತಾ ಇದ್ಲು. ಬೆಳಗ್ಗೆನೇ ಹೋಗಬೇಕು ಅಂತ ನಾವು ಏನೇ ಪ್ಲ್ಯಾನ್ ಇಟ್ಕೊಂಡ್ರೆ ಅದು ಲೇಟ್ ಆಗೇ ಆಗುತ್ತೆ. ಈಗ ರೆಡಿ ಆದ್ವಿ, ಹೋಗ್ಬೇಕು ಇವಾಗ. ಪಾಪುನ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಂಡು ಓಡಿ ಬರ್ತಿದ್ದಾನೆ. ನಾವು ಗಾಡೀಲಿ ಹೋಗ್ತಾ ಇದ್ದೀವಿ ಅಂತ ಅವನಿಗೆ ಗೊತ್ತಾಗಿ. ಮನೆಯಲ್ಲಿ ಮಕ್ಕಳಿರೋದ್ರಿಂದ ಟೈಮ್ ಅಂತೂ ಹೋಗೋದೇ ಗೊತ್ತಾಗಲ್ಲ. ನನ್ನ ಮಗ ಹುಟ್ಟಿ ಎಷ್ಟು ಬೇಗ 1 year ಆಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವನು ಇನ್ನೂ ಮೊನ್ನೆ ಹುಟ್ಟ ಅಂತಲೇ ನನಗೆ ಫೀಲ್ ಆಗುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮೂರು ಹಳ್ಳಿ ಅಂತ ಹೇಳಿದ್ದೆ ನಾನು ತುಂಬ ವೀಡಿಯೋಸಲ್ಲಿ. ನಿಮಗೆ ಬ್ಯಾಕ್ಗ್ರೌಂಡ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇವಾಗ ಬಂದ್ವಿ ನನ್ನ ಫ್ರೆಂಡ್ ಮನೆಗೆ. ತುಂಬ ಬಿಸಿಲು, 3 o'clock 4 o'clock ಆದ್ರೂ ಬಿಸಿಲಿಗಂತೂ ಎಲ್ಲಿ ಹೋಗಬೇಕು ಅಂತಲೂ ಅನಿಸಲ್ಲ. ಸೊ ಯಾರಿಗೆಲ್ಲ ಇದೇ ಥರ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ನಾವು ಈ ಥರ ಅವಾಗವಾಗ ಮೀಟ್ ಆಗ್ತಾನೇ ಇರ್ತೀವಿ. ಅವ್ರು ನಮ್ಮ ಮನೆಗೆ ಬರೋದು, ಇಲ್ಲ ನಾವು ಇಲ್ಲಿ ಬರೋದು, ಆ ಥರ ಮೀಟ್ ಆಗ್ತಾನೇ ಇರ್ತೀವಿ. ನಾನು ತೋರಿಸಿದ್ದೆ ಹಿಂದೆ ಒಂದು ಸತಿ ವ್ಲಾಗಲ್ಲಿ, ನೋಡಿರ್ಬೋದೇನೋ ನೀವು. ಇವಾಗ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಕ್ಕಳ ಜೊತೆ ಆಟ ಆಡಿಕೊಂಡು ಚೆನ್ನಾಗಿರುತ್ತೆ ಈ ಥರ. ಹಾಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊತ ಮಾತಾಡ್ಕೊಂಡು ಕುಂತಿದ್ವಿ ಮನೆಯಲ್ಲೆಲ್ಲರೂ.
ಅವ್ರದ್ದು ಮದುವೆದು ಆಲ್ಬಮ್ಮು, ಫೋಟೋಶೂಟಿಂದು, ಹಾಗೆ ಪಾಪದ್ದು ಬರ್ತ್ಡೇದು ಎಲ್ಲ ಆಲ್ಬಮ್ ಕೊಟ್ಟಿದ್ದರು. ಅದೆಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಒಂದು ಐಡಿಯಾ ಬರುತ್ತೆ ಯಾರ್ಯಾರು ಯಾವ ಥರ ಮಾಡಿಸಿರ್ತಾರೆ, ಎಲ್ಲ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಹಾಗೆ ಮಾತಾಡಿಕೊಂಡೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಸ್ನ್ಯಾಕ್ಸ್ ಏನು ಮಾಡೋಣ ಅಂತ. ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಬರುತ್ತೆ, ಅದನ್ನ ನಾವು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಾನೇನು ವ್ಲಾಗ್ ಮಾಡ್ತಾಯಿರ್ತೀನಿ ಅವತ್ತಿನ ದಿನ ನಂದು ಏನೇನು ಹ್ಯಾಪಿ ಮೂಮೆಂಟ್ ಇರುತ್ತೆ ಅದೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇನೇ ಸ್ಮಾಲ್ ಹ್ಯಾಪಿನೆಸ್ ಆಗಿದ್ರು ಅಷ್ಟೇ. ಇವಾಗ ಬ್ರೆಡ್ ಪಿಜ್ಜಾ ಮಾಡೋಕ್ಕೆ ಏನೇನು ಬೇಕು ರೆಡಿ ಮಾಡ್ಕೊತಾ ಇದ್ದೀವಿ. ಮಾಮೂಲಿ ಪಿಜ್ಜಾ ಮಾಡೋಣ ಅಂತಲೇ ಅಂದ್ಕೊಂಡ್ವಿ, ಬಟ್ ಬೇಸು ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾವು ಈಸಿಯಾಗಿ ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇದು ಬೇಗ ಕ್ವಿಕ್ಕಾಗೂ ಆಗುತ್ತೆ ಮತ್ತು ತುಂಬ ಈಸಿನೂ ಆಗುತ್ತೆ. ಮಕ್ಕಳಿರೋದ್ರಿಂದ ನಾವು ಜಾಸ್ತಿ ಕಷ್ಟದ್ದೇನೂ ಟ್ರೈ ಮಾಡೋಕ್ಕಾಗಲ್ಲ, ಬಿಡಲ್ಲ. ಒಬ್ಬರು ಬಿಟ್ಟರೆ ಒಬ್ಬರು ಅಳ್ತಾ ಇರ್ತಾರೆ, ಆ ರೀತಿಯಾಗಿ ಹೋಗ್ಬಿಡುತ್ತೆ. ಇದು ಪಿಜ್ಜಾ ಮೇಲೆ ಯಾವ ರೀತಿ ಇಡ್ತೀವಲ್ಲ ನಾವು ಆನಿಯನ್ನ, ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಒಂದೊಂದು ಮಾಡಿದ್ರೆ ತುಂಬ ಈಸಿ, ಪಿಜ್ಜಾ ಮಾಡೋದೇನು ಕಷ್ಟ ಇಲ್ಲ. ಬಟ್ ಮಕ್ಕಳಿದ್ರೆ ಕಷ್ಟ, ಅವ್ರನ್ನ ಮೇಂಟೈನ್ ಮಾಡೋದೇ ಆಗುತ್ತೆ. ನಾವು 3 ಜನ ಇದ್ದಿದ್ದರಿಂದ ಒಬ್ಬೊಬ್ಬರು ಒಂದೊಂದು ಮಾಡಿ ಬೇಗನೆ ಕೆಲಸ ಮುಗಿಸ್ಕೊಂಬಿಡ್ತೀವಿ ನಾವು. ನಮ್ಮ ಮನೆಗೆ ಬಂದಾಗೂ ಅಷ್ಟೇ, ನಾವು ಅವ್ರ ಮನೆಗೆ ಹೋದಾಗಲೂ ಅಷ್ಟೇ. ಬೇಗ ಎಲ್ಲ ಕುಕ್ ಮಾಡಿ ಮುಗಿಸಿ ಎಲ್ಲ ಕ್ಲೀನಿಂಗ್ ಮಾಡಿ ಆಮೇಲೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಆನಿಯನ್ ಕಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಣ್ಣು ಉರಿತಿತ್ತು, ಅದಕ್ಕೆ ಪಾಪುನು ಅಳ್ತಾ ಇದ್ದ. ಇವಾಗ ಈ ಥರ ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ, ಆವಾಗ ಸುಮ್ಮನೆ ಇರ್ತಾನೆ ಅವನು ಅಂತ. ಇಲ್ಲಾಂದರೆ ಏನು ಮಾಡೋಕ್ಕೂ ಬಿಡಲ್ಲ, ಸಿಕ್ಕಾಪಟ್ಟೆ ತರಲೆ. ಗಂಡು ಮಕ್ಕಳೇ ಹಾಗೆ ಅನಿಸುತ್ತೆ, ತುಂಬ ತರಲೆ. ಹೆಣ್ಮಕ್ಳು ಕಂಪೇರ್ ಮಾಡಿದ್ರೆ ಹುಡುಗರು ಸ್ವಲ್ಪ ಜಾಸ್ತಿನೇ ತರಲೆ. ಇವಾಗ ಆನಿಯನ್ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಚೀಸ್ ಕೂಡ ತುರಿದಿಟ್ಕೊಂಡಿದ್ದೀವಿ, ಪನ್ನೀರು ಮತ್ತು ಪಿಜ್ಜಾ ಸಾಸು, ಆರಿಗೆನೋಸು ಮತ್ತು ಚಿಲ್ಲಿ ಫ್ಲೇಕ್ಸು, ಇದಿಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗಿರೋದು. ಸಿಂಪಲ್ಲಾಗಿ ಮಾಡ್ತಾ ಇರೋದ್ರಿಂದ ಇಷ್ಟೇ ಸಾಕಾಗುತ್ತೆ. ಇವಾಗ ಬ್ರೆಡ್ ತೊಗೊಂಡಿದ್ದೀವಿ. ನಾನು ಆವಾಗಲೇ ಹೇಳಿದಾಗೆ ಬ್ರೆಡ್ ಪಿಜ್ಜಾ ತುಂಬ ಈಸಿ. ಫಸ್ಟು ನಾನು ಸಾಸ್ ಎಲ್ಲ ಹಾಕ್ಕೊಂಬಿಡ್ತೀನಿ. ನೀವು ಚೀಸ್ನ ಯಾವ್ದು ಬೇಕಾದರೂ ತೊಗೋಬೋದು, ಸ್ಲೈಸ್ ಥರ ಬರುತ್ತಲ್ಲ, ಯಾವ್ದು ಬೇಕಿದ್ರೂ ತೊಗೋಬೋದು. ಇದಿಷ್ಟು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಇಷ್ಟೇ ಸಿಂಪಲ್ಲು, ಜಾಸ್ತಿ ಹೆವಿ ಎಲ್ಲ ಏನೂ ಇಲ್ಲ, ಹಾಗೆ ಕಷ್ಟವೂ ಅಲ್ಲ ಮಾಡೋದು. ಇಲ್ಲಿ ನೋಡ್ಬೋದು, ಮಕ್ಳಿಗೆ ಹೆಲ್ತಿಯಾಗಿರೋದು ಏನಾದರೂ ತಿನ್ಸೋಕ್ಕೋದ್ರೆ ತಿನ್ನಲ್ಲ. ಇಲ್ಲಿ ಏನಾದರೂ ಚಾಕ್ಲೇಟು ಆ ಥರದ್ದಾದರೆ ಎಷ್ಟು ಇಷ್ಟಪಟ್ಟು ತಿಂತಾರೆ. ನನಗೆ ಅಂದ್ಕೊಂಡು ಇಬ್ಬರು ಕಾಂಪಿಟೇಷನ್ ಮೇಲೆ ತಿಂತಾರೆ. ಬಟ್ ಊಟ ಮಾಡಿಸುವಾಗ ಏನಾದರೂ ಹೆಲ್ತಿಯಾಗಿರೋದು ತಿನ್ನಿಸುವಾಗ ತುಂಬ ಕಷ್ಟ ಮಕ್ಳಿಗೆ ತಿನ್ಸೋಕ್ಕೆ. ಇವಾಗ ಓಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ತುಪ್ಪ ಹಾಕೋಣ ಅಂತ, ಬಟರ್ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರ್ತಿತ್ತು, ಬಟ್ ಬಟರ್ ಅನ್ಫಾರ್ಚುನೇಟ್ಲಿ ಇರಲಿಲ್ಲ. ಹಾಗಾಗಿ ತುಪ್ಪ ಹಾಕೋಣ ಅಂತ ಅಂದ್ಕೊಂಡ್ವಿ, ಅದು ಟೇಸ್ಟ್ ಚೇಂಜ್ ಆಗುತ್ತೆ ಅಂತ ಸ್ಕಿಪ್ ಮಾಡಿದ್ವಿ. ಮಾಮೂಲಿ ಒಂದು ಬ್ರೆಡ್ ಮೇಲೆ ಪಿಜ್ಜಾ ಸಾಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾವು ಮಾಮೂಲಿ ಪಿಜ್ಜಾ ಬೇಸ್ ಮೇಲೆ ಮಾಡುವಾಗಲೂ ಇದೇ ಥರನೇ ಸೇಮ್ ಪ್ರೊಸೀಜರೇ ಮಾಡೋದು. ಫಸ್ಟು ಪಿಜ್ಜಾದು ಸಾಸ್ ಹಾಕ್ಕೋಬೇಕು, ಆಮೇಲೆ ಅದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಅದು ಬೇಸ್ ಏನಿದೆ ಅದ್ರ ಮೇಲೆ. ಇದೇ ಥರ ನಾನು ಈ ಎಲ್ಲ ಬ್ರೆಡ್ಗಳನ್ನೂ ಸ್ಪ್ರೆಡ್ ಮಾಡ್ಕೊಳ್ತೀನಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ, ಹಾಗೆ ತುಂಬ ಕಡಿಮೆ ಹಾಕ್ಕೊಂಡ್ರೂ ಚೆನ್ನಾಗಿರಲ್ಲ. ನೋಡಿಕೊಂಡು ಮೀಡಿಯಮ್ಮಾಗೆ ಹಾಕ್ಕೋಬೇಕು ಸಾಸ್ನ. ಮೇನ್ ಟೇಸ್ಟ್ ಇರೋದೇ ಸಾಸು ಮತ್ತು ಚೀಸಲ್ಲಿ, ಹಾಗಾಗಿ ಅವೆರಡೂ ಸ್ವಲ್ಪ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ಚೀಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೀಸ್ ಕೂಡ ಅಷ್ಟು ಚೆನ್ನಾಗಿ ಆ್ಯಡ್ ಮಾಡಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಫುಲ್ ಕವರ್ ಆಗೋ ರೀತಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ಇದೇ ಥರ ಆ್ಯಡ್ ಮಾಡ್ಕೊಳ್ತೀನಿ.
ಇವಾಗ ಇದಕ್ಕೆ ಟಾಪಿಂಗ್ಸ್ ಇಡ್ತಾ ಇದ್ದೀನಿ. ಫಸ್ಟ್ ನಾನು ಪನ್ನೀರನ್ನ ಇಡ್ತಾ ಇದ್ದೀನಿ. ನಿಮಗೆ ಟಾಪಿಂಗ್ಸ್ ಏನು ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು, ಅದೇ ಇದೆ ಅಂತ ಏನೂ ಇಲ್ಲ. ಫಸ್ಟು ಪನ್ನೀರ್ ಇಟ್ಬಿಟ್ಟು ಆಮೇಲೆ ನಾನು ಟೊಮ್ಯಾಟೊ ಮತ್ತು ಆನಿಯನ್ನ ಇಡ್ತೀನಿ. ನೀವು ಕ್ಯಾಪ್ಸಿಕಮ್ಮು ಏನು ಬೇಕಿದ್ರೂ ಟಾಪಿಂಗ್ಸ್ನ ಆ್ಯಡ್ ಮಾಡ್ಕೋಬೋದು. ಹಾಗೆ ಸಿಂಪಲ್ಲಾಗಿ ಅಂದರೆ ನಾವು ಮಾಡ್ತಾ ಇರೋ ಥರ ಬರೀ ಟೊಮ್ಯಾಟೊ ಮತ್ತು ಆನಿಯನ್ನ ಆ್ಯಡ್ ಮಾಡ್ಕೋಬೋದು. ನಿಮಗೆ ಸಾಲ್ಟ್ ಬೇಕಿದ್ರೆ ಸಾಲ್ಟ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಮಾಮೂಲಿ ಆರಿಗೇನಸು ಮತ್ತು ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡಿದ್ರೆ ಸಾಕು. ಓಕೆ, ಇವಾಗ ಇದಿಷ್ಟು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಾವು ಫಸ್ಟು ಒಂದು 5 ಮಿನಿಟ್ಸ್ ಇಟ್ಟು ನೋಡ್ತೀವಿ ಓವನ್ಗೆ. ಯಾಕಂದರೆ ಬ್ರೆಡ್ ಆಗಿರೋದ್ರಿಂದ ತುಂಬ ಬೇಸು ಸಾಫ್ಟಾಗಿರುತ್ತೆ. ಎಲ್ಲಿ ಜಾಸ್ತಿ ರೋಸ್ಟ್ ಆಗಿಬಿಡುತ್ತೋ ಅಂದ್ಬಿಟ್ಟು ಭಯ ಇತ್ತು. ಹಾಗಾಗಿ ಫಸ್ಟು ಒಂದು 5 ಮಿನಿಟ್ಸ್ ಸೆಟ್ ಮಾಡಿದ್ವಿ ಟೈಮು. ಆಮೇಲೆ ಇನ್ನೂ ಚೆನ್ನಾಗಿ ಕುಕ್ ಆಗಿಲ್ಲ ಅಂದರೆ ಬೇಕಿದ್ರೆ ಮತ್ತೆ 5 ಮಿನಿಟ್ಸ್ ಇಟ್ಟರೆ ಆಯಿತು ಅಂತ. ನೀವೇನಾದರೂ ಮಾಡೋದಾದರೆ ಡೈರೆಕ್ಟ್ 15 ಮಿನಿಟ್ಸ್ಗೆ ಇಡ್ಬೋದು. ಯಾಕಂದರೆ ನಮಗೆ ಫಸ್ಟು ಭಯ ಇತ್ತು ಎಲ್ಲಿ ಜಾಸ್ತಿ ರೋಸ್ಟ್ ಆಗುತ್ತೋ ಅಂದ್ಬಿಟ್ಟು. ಹಾಗಾಗಿ ನಾವು 5 ಮಿನಿಟ್ಸ್ ಇಟ್ಟಿದ್ದು. 15 ಮಿನಿಟ್ಸ್ ಆಮೇಲೆ ಸೆಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತಲೇ ಹೇಳ್ಬೋದು. ನಾವು ಹೊರಗಡೆ ಎಲ್ಲ ಯಾವ ರೀತಿ ಟೇಸ್ಟ್ ಮಾಡ್ತೀವಿ ತಿಂದಾಗ ಅದೇ ಥರನೇ ಇತ್ತು. ಏನೂ ಚೇಂಜಸ್ ಇರಲಿಲ್ಲ ಪಿಜ್ಜಾ, ಬಟ್ ಬೇಸ್ ಮಾತ್ರ ಚೇಂಜ್ ಇತ್ತು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹೊರಗಡೆ ತಿಂದಷ್ಟೇ ಸ್ಯಾಟಿಸ್ಫೈ ಆಯಿತು. ಇವಾಗ ಟೇಸ್ಟ್ ಮಾಡ್ತಾ ಇದ್ದೀವಿ. ಈಚೆ ಕಡೆ ವ್ಯೂನ ಎಂಜಾಯ್ ಮಾಡಿಕೊಂಡು ಜೊತೆಗೆ ಪಿಜ್ಜಾ ತಿಂದ್ಕೊಂಡು ತುಂಬ ಚೆನ್ನಾಗಿತ್ತು. ಸ್ಯಾಟಿಸ್ಫೈ ಅಂತ ಅನ್ನಿಸ್ತು. ಯಾಕಂದರೆ ಹೊರಗಡೆ ತಿನ್ನೋದು ಚೆನ್ನಾಗಿರುತ್ತೆ, ಮನೇಲಿ ಮಾಡೋದಕ್ಕಿಂತ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಹೆಲ್ತಿಯಾಗಿ ತಿಂದ್ವಿ ಅಂತ ನನಗೆ ಫೀಲ್ ಆಯಿತು. ನಾವೇ ಮಾಡಿದ್ರಿಂದ ಹೆಂಗಿದ್ರು ಚೆನ್ನಾಗಿದ್ದೇ ಇರುತ್ತೆ. ಪಟ್ಟೇ ಪಡ್ತೀವಿ ನಾವೇ ಮಾಡಿರೋದ್ರಿಂದ. ಟೈಮ್ ಆಲ್ರೆಡಿ 6:30 ಆಗಿತ್ತು. ಇನ್ನೇನು ಮನೆಗೆ ಹೊರಡೋಣ ಅಂತ ಎಲ್ಲ ಹೊರಡ್ತಾ ಇದ್ವಿ. ಹತ್ರನೇ ಇರೋದು, ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ ನಮ್ಮ ಮನೆಯಿಂದ ನನ್ನ ಫ್ರೆಂಡ್ ಮನೆಗೆ. ಹೊರಟ್ವಿ. ಇವಾಗ ಹೋಗುವಾಗ ಮಾಮೂಲಿ ಕುಂಕುಮ ತಗೊಂಡು ಹೊರಡೋದು. ನಮ್ಮ ಕಡೆ ಇದೊಂಥರ ಸಂಪ್ರದಾಯ. ಯಾರ ಮನೆಗೆ ಹೋದ್ರೂ ಕುಂಕುಮ ಕೊಟ್ಟೇ ಕೊಡ್ತಾರೆ. ಹಾಗೆ ಮುತ್ತೈದೆಯರು ಇದನ್ನು ಪಾಲಿಸ್ಬೇಕು ಅಂತ ಹೇಳ್ತಾರೆ. ಸೊ ನಾವು ಅಷ್ಟೇ ಮನೆಗೆ ಯಾರು ಬಂದರೂ ಕುಂಕುಮ ಕೊಟ್ಟೇ ಕೊಡ್ತೀವಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತು ಯಾವ ಥರ ಹೊಸ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಇದು ನನ್ನದೊಂದು ಚಿಕ್ಕ ಹ್ಯಾಪಿನೆಸ್ ಅಷ್ಟೇ. ನನ್ನ ಜೀವನದಲ್ಲಿ ಏನೇ ಹ್ಯಾಪಿನೆಸ್ ಇದ್ದರೂ ಸ್ಮಾಲ್ ಹ್ಯಾಪಿನೆಸ್ನು ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀನಿ. ಹಾಗಾಗಿ ಒಂದು ವ್ಲಾಗ್ ಅಷ್ಟೇ, ಇದು ಸಿಂಪಲ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಹೊಸ ವೀಡಿಯೋಸಲ್ಲಿ ಸಿಗ್ತೀನಿ. ಬಾಯ್ ಬಾಯ್.